ಎಂಬಿ ಪಾಟೀಲ್ ವಿರುದ್ಧದ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಂಡಿ ಶಾಸಕ ಯಶವಂತ್ ರಾಯಗೌಡ ಪಾಟೀಲ್. ಸಚಿವ ಸ್ಥಾನ ಕೈ ತಪ್ಪಿಸಿದ್ರು ಹೇಗೆ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ವಿರುದ್ಧ ಆರೋಪವನ್ನ ಮಾಡಿದ್ರು ಶಾಸಕ. ತಮ್ಮ ಹೇಳಿಕೆಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಶವಂತ್ ರಾಯಗೌಡ ಪಾಟೀಲ್. ಇದೆಲ್ಲವೂ ಆಂತರಿಕ ವಿಚಾರ, ಎಲ್ಲ ಮುಗ್ದೋದಂತ ಅಧ್ಯಾಯ. ಯಾಕಂದ್ರೆ ಒಂದು ಹಂತದಲ್ಲಿ ಅವ್ರ ಸಿಟ್ಟು ಹೆಂಗಿತ್ತು ಅಂತಂದ್ರೆ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ರಾಜೀನಾಮೆಯನ್ನೇ ಕೊಟ್ಬಿಟ್ಟಿದ್ರು. ಆಮೇಲೆ ಮನವೊಲಿಕೆ ಪ್ರಕ್ರಿಯೆ ಆಯಿತು. ನಿನ್ನೆ ರಾಜೀನಾಮೆ ವಾಪಸ್ ಪಡ್ಕೊಂಡಿರೋ ಬಗ್ಗೆ ಅವರೇ ಹೇಳ್ಕೊಂಡಿದ್ರು. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡಕ್ ಮನ್ಸಿಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ಅವ್ರು ಕೊಟ್ಟಿಲ್ಲ. ಸಮಯ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸಚಿವ ಸ್ಥಾನ ಯಾರಿಂದ ಕೈ ತಪ್ಪು ಹೋಯ್ತು, ಆ ಕೋಪ ಬಂದಂತ ಕ್ಷಣದಲ್ಲಿ ಕೆಲವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಕೆಲವರು ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಈಗ ರೆಡಿ ಇಲ್ಲದೆ ಇದ್ರು ಕೂಡ ಮುಂದೊಂದು ದಿನ ನಾವು ಸ್ಪಷ್ಟನೆ ಕೊಡೋದಾಗಿ ಇಂಡಿ ಶಾಸಕ ಹೇಳಿದ್ದಾರೆ. ಅದು ಭಾವನಾತ್ಮಕವಾದಂಥ ವಿಷಯ ಇತ್ತು. ಈ ಬಾರಿ ಸಚಿವ ಸ್ಥಾನ ಕೊಡೋ ಬಗ್ಗೆ ಹೇಳಿದ್ದಲ್ಲ, ಭೂಮಿ ಮೇಲೆ ಅಧಿಕಾರ ಒಂದೇ ದೊಡ್ಡದ ಅಂತ ಹೇಳಿ ಮಾತಾಡಿದ್ದಾರೆ. ರಚನೆ ಆಗೋಕ್ಕೆ ನಿಮಗೂ ಗೊತ್ತದ, ಜನರಿಗೂ ಗೊತ್ತದ, ಇದೇನು ಹೊಸದೇನಲ್ಲ. ಅದು ನಾನು ಬಹಳ ಭಾವನಾತ್ಮಕ, ನನ್ನ ಜನರ ಭಾವನೆಗಳ ಜೊತೆಗೆ ಇಲ್ಲಿ ಬಂದಿನೋ. ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ, ಸಮಯ ಸಂದರ್ಭ ಮಾತಾಡ. ಈ ಸಲ ಮಂತ್ರಿಮಂಡಲ ರಚನೆ ಆಗೋ ಸಂಬಂಧ ಕೇಳ್ದಲ್ಲ, ಅದು ನಿಮಗೆ ನಿರಂತರ ಗೊತ್ತದ. ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಭಾಳ ಸಲ ನಾನು ಕೇಳಿರಿ, ನಾನು ಭಾಳ ಸಲ ಹೇಳಿನಿ ನಿಮ್ಗೆ. ಆಮೇಲೆ ನನ್ನದೇ ಒಂದು ಪ್ರಶ್ನೆಗೆ ಒಬ್ರು ಕೇಳಿರಿ, ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ. ನಾನು ಹೇಳಿನ ಒಂದು ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್ ಅಂತ. ಅದೇ ಕಾಲ್ ಅದು. ಆದರೆ ನೋಡ್ರಿ, ಎಮೋಷ್ನಲಿ ವಿಷಯ ಇತ್ತದ. ಆದರೆ ನಮ್ಮ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು, ನಾನು ಹೇಳಿದಲ್ಲ ಸುದೀರ್ಘ ಹೇಳಿನಿ, ಯಾರು ಬಂದರು, ಏನೇನು ಹೇಳಿದ್ರು, ಏನೇನು ಮಾತಾಡಿದ್ರು. ಏನು ಅಧಿಕಾರ ಒಂದೇ ದೊಡ್ಡದ ಈ ಭೂಮಿ ಮೇಲೆ? ಕಾಂಗ್ರೆಸ್ ಅಲ್ಲಿ ಭಿನ್ನಮತ ಶಮನಕ್ಕೆ ಸರ್ಕಸ್ ನಡೀತಾ ಇದೆ. ಒಬ್ಬೊಬ್ಬರನ್ನೇ ಭೇಟಿ ಆಗ್ತಾ ಇದ್ದಾರೆ ಸುರ್ಜೇವಾಲಾ. ಸಿಎಂ ಕೂಡ ಶಾಸಕರನ್ನ ಭೇಟಿಯಾಗಿ, ಅದರಲ್ಲೂ ಹಿರಿಯ ಶಾಸಕರನ್ನ ಭೇಟಿಯಾಗಿ ಮನವೊಲಿಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಮನೆಯಲ್ಲಿ ಮೀಟಿಂಗ್ ಆಯಿತು. ಸಿಎಂ ಮತ್ತೆ ಸುರ್ಜೇವಾಲಾ ಮಾತುಕತೆ ಬಳಿಕವೂ ಸಭೆ ಆಯಿತು. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಮನೆಯಲ್ಲಿ ಸಭೆ ಆಗಿದೆ. ಅಂದ್ರೆ ಯಶವಂತ್ ರಾಯಗೌಡ ಪಾಟೀಲ್ ಇರ್ಬೋದು, ದಿನೇಶ್ ಗುಂಡೂರಾವ್, ಶಾಸಕ ಅಶೋಕ್ ಮನಗೂಳಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಸಮಾನ ಮನಸ್ಕರ ಸಭೆಯಿಂದ ಮತ್ತೆ ಟೆನ್ಷನ್ ಶುರುವಾಗಿದೆ. ಮೊನ್ನೆ ಮತ್ತೆ ನಿನ್ನೆ ಸಿಎಂ ಖುದ್ದ ಕೆಲವರಿಗೆ ಕಾಲ್ ಮಾಡಿದ್ದಾರೆ, ಕೆಲವರು ಮನೆಗೆ ಹೋಗಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಕೆಲವರು ಮನೆಗೆ ಹೋಗಿದ್ದಾರೆ. ಪಕ್ಷ ನಿಮ್ಮನ್ನು ಮುಂದೆ ಗುರುತಿಸುತ್ತೆ, ಈ ಹಿಂದೆನೂ ಕೆಲವೊಂದು ಅವಕಾಶಗಳನ್ನ ಕೊಟ್ಟಿತ್ತು, ಪಕ್ಷ ಸಂಘಟನೆಯತ್ತ ನಾವೀಗ ಗಮನ ಹರಿಸಬೇಕು. ಮತ್ತೊಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ಅವ್ರವ್ರ ಕ್ಷೇತ್ರಕ್ಕೆ ಭರಪೂರ ಅನುದಾನ ಕೊಡ್ತೀವಿ, ಯಾರ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ನೋಡ್ಕೊಳ್ತೀವಿ, ನಿಗಮ ಮಂಡಳಿಯಲ್ಲಿ ಸ್ಥಾನಮಾನಗಳನ್ನು ಕೊಡಲಾಗುತ್ತೆ, ಹೀಗೆ ಒಂದಿಷ್ಟು ಆಫರ್ಗಳನ್ನ ಕೊಟ್ಟಿದ್ರು. ಮಾಧ್ಯಮಗಳ ಮುಂದೆ ಒಂದು ಮಾತಾಡಿದಂಥ ಸಂದರ್ಭದಲ್ಲಿ ಹಿರಿಯ ಶಾಸಕರೇ ಹೇಳ್ತಾ ಇದ್ರು, ನಮ್ಮ ಅಸಮಾಧಾನ ಏನಿಲ್ಲ, ಆ ಕ್ಷಣದಲ್ಲಿ ಕೋಪ ಬಂದಿತ್ತು, ಇವಾಗೆಲ್ಲ ಸಮಾಧಾನ ಆಗಿದೆ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಹೊರತಾಗಿನೂ ಈಗ ಸಮಾನ ಮನಸ್ಕರು ಸಭೆಯನ್ನ ಮಾಡಿದ್ದಾರೆ. ಇದರಿಂದ ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ ನಾಯಕರುಗಳಿಗೆ. ಸಿಎಂ ಕೂಡ ಭೇಟಿ ಮಾಡಿದ್ದಾರೆ, ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಸಮಾಧಾನ ಶಮನ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರುಗಳಿದ್ರು. ಆದರೆ ಈ ಸಂಧಾನ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ, ಸಮಾನ ಮನಸ್ಕರು ಮತ್ತೆ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡೋ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಆಲ್ರೆಡಿ ಈಗ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಭೆಗಳಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಈ ಹಿಂದೆ ಇದ್ದ ಮಾಹಿತಿ ಪ್ರಕಾರ ಸುಮಾರು 25ಕ್ಕೂ ಅಧಿಕ ಹಿರಿಯ ಶಾಸಕರೇ ಇದ್ದಾರೆ, ಸಮಾನ ಮನಸ್ಕರು. ಒಂದು ವೇದಿಕೆಯನ್ನ ಸಿದ್ಧ ಮಾಡಿಕೊಂಡು ಮಾತುಕತೆ ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಸಿಎಂ ಕೂಡ ಅಲರ್ಟ್ ಆದ್ರು. ಸುರ್ಜೇವಾಲಾ ಅವರು ಬಂದ್ರು, ಮಾತುಕತೆಯನ್ನು ನಡೆಸಿ ಮಾಧ್ಯಮಗಳ ಮುಂದೆ ಅವರಿಂದಲೇ ಹೇಳಿಕೆಗಳನ್ನ ಕೊಡಿಸಿದ್ರು, ಯಾವುದೇ ಮನಸ್ತಾಪ ಇಲ್ಲ ಅಂತ. ಇದರ ಬೆನ್ನಲ್ಲೇ ಸಮಾನ ಮನಸ್ಕರು ಸಭೆಯನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವ್ರ ಮನೆಯಲ್ಲಿ ಈ ಸಭೆ ಆಗಿದೆ. ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ.